ಓಕೆ ಹಾಯ್. ಫೆಬ್ರವರಿ 1 2026 ಬಜೆಟ್ ರಿಲೀಸ್ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ರಿಲೀಸ್ ಮಾಡಿದರು. ನಮಗೆ RRB PO ಇಂಟರ್ವ್ಯೂಗೆ ಎಸ್ಪೆಷಲಿ 2nd to 5th ಇರೋರಿಗೆ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗಿರ್ಬೋದು, ಯಾಕಂದರೆ ಫುಲ್ ಎಕ್ಸ್ಪ್ಯಾಂಡೆಡ್ ಕೇಳಲ್ಲ, ಫ್ಯೂ ಇಂಪಾರ್ಟೆಂಟ್ ಟಾಪಿಕ್ಸ್ ಕೇಳ್ಬೋದು. ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಈ ಸರಿ ಬಜೆಟ್ನ ಯಾರು ಪ್ರೆಸೆಂಟ್ ಮಾಡಿದ್ದು ಅಂದರೆ ಆ್ಯಸ್ ಯೂಶ್ವಲ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿದರು. ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಜೊತೆಗೆ ಕಾರ್ಪೊರೇಟ್ ಅಫೇರ್ಸ್ದು ಮಿನಿಸ್ಟರ್ ಕೂಡ ಹೌದು. ಎಲ್ಲಿ ಈ ಸರಿ ಬಜೆಟ್ ಪ್ರೆಸೆಂಟ್ ಮಾಡಿದರು ಅಂದರೆ ಕರ್ತವ್ಯ ಭವನ್. ಇದು ಫಸ್ಟ್ ಟೈಮ್ ಕರ್ತವ್ಯ ಭವನಲ್ಲಿ ಬಜೆಟ್ನ ಪ್ರೆಸೆಂಟ್ ಮಾಡಿರೋದು. ಈ ಸರಿ ಬಜೆಟ್ದು ಮೇನ್ ಡ್ರಿವನ್ ಅಂದರೆ ಯಾವ್ದು ಮೇಲೆ ಫೋಕಸ್ ಅಂದರೆ ಯುವ ಶಕ್ತಿ, ಅಂದರೆ ಎಂಪವರಿಂಗ್ ದ ಯೂತ್, ಅದ್ರ ಬಗ್ಗೆ ಮೇನ್ ಫೋಕಸ್ ಇರುತ್ತೆ. ಆ್ಯಂಡ್ ಗೌರ್ಮೆಂಟ್ ಒಂದು ಸಂಕಲ್ಪ ಮಾಡಿದೆ, ಏನಂದರೆ ದ ಬಜೆಟ್ ವಿಲ್ ಬಿ ಫೋಕಸ್ ಆನ್ ಪುವರ್, ಅಂಡರ್ ಪ್ರಿವಿಲೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಸೆಕ್ಟರ್ ಆಫ್ ದಿ ಸೊಸೈಟಿ. ಅಂದರೆ ಯಾರು ಬಡವ್ರು ಇರ್ತಾರೋ, ಯಾರಿಗೆ ಸೊಸೈಟಿಯಲ್ಲಿ ಸರಿಯಾಗಿ ಹೆಲ್ಪ್ ಸಿಗ್ತಾ ಇರಲ್ಲ ಅವರಿಗೆ, ಅಂಥ ಸೆಕ್ಷನ್ಗಳಿಗೆ ಮೇನ್ ಫೋಕಸ್ ಮಾಡಬೇಕು ಅಂತ ಈ ಸರಿ ಗೌರ್ಮೆಂಟ್ ಅವರು ಒಂದು ಸಂಕಲ್ಪ ತಗೊಂಡಿದ್ದಾರೆ. ಫೈನಾನ್ಷಿಯಲ್ ಇಯರ್ 26-27 ಟೋಟಲ್ ಬಜೆಟ್ ಎಷ್ಟು ಹಾಕ್ಕೊಂಡಿದ್ದಾರೆ ಅಂದರೆ 53.47 lakh crores ಅಷ್ಟು ಬಜೆಟ್ ಇದೆ ನಮ್ಮ ಹತ್ರ ದುಡ್ಡು. ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಲಾಂಗ್ ಟರ್ಮ್ ಅಸೆಟ್ ಕ್ರಿಯೇಷನ್ಗೆ, ಫಾರ್ ಎಕ್ಸಾಂಪಲ್ ರೋಡ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಅದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂದರೆ 12.21 lakh crore ಅಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಇರೋ ಬಜೆಟ್ ಅಂದರೆ 53.47 crores ಬಜೆಟ್ ಇದೆಯಲ್ಲ, ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಎಲ್ಲಿಂದ ಬರ್ತಾ ಇದೆ ಅಂದರೆ ಬಾರೋಯಿಂಗ್ಸ್ ಆ್ಯಂಡ್ ಲಯಬಿಲಿಟೀಸ್. ನಾವು ಲೋನ್ ತೊಗೊಂಡಿರ್ಬೋದಾಗಿರ್ಬೋದು, ಯಾರಾದರೂ ಫಂಡ್ ಕೊಟ್ಟಿರ್ಬೋದು, ಅದರದ್ದು ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ. ನೆಕ್ಸ್ಟ್ ಕಾರ್ಪೊರೇಷನ್ ಟ್ಯಾಕ್ಸ್ ಅಂದರೆ ಕಂಪ್ನಿಗಳು ಪೇ ಮಾಡೋ ಟ್ಯಾಕ್ಸ್, ಅದರಿಂದ 18%. ನೆಕ್ಸ್ಟ್ ಪಬ್ಲಿಕ್ ಪೇ ಮಾಡೋದು ಇನ್ಕಮ್ ಟ್ಯಾಕ್ಸ್, ಅದು 21%. ನೆಕ್ಸ್ಟ್ GSTಯಿಂದ ಕಲೆಕ್ಟ್ ಆಗಿರೋ ಟ್ಯಾಕ್ಸಸ್, ಅದರಿಂದ 15%. ಹೀಗೆ ನಾನ್ ಟ್ಯಾಕ್ಸ್ ರೆವಿನ್ಯೂಸು, ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್, ಅದರಿಂದ ಎಷ್ಟು ಕಾಂಟ್ರಿಬ್ಯೂಟ್ ಆಗಿದೆ ಅಂತ ಇಲ್ಲಿ ಒಂದು ಗ್ರಾಫಿಕಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಮೆಜಾರಿಟಿ ಎಲ್ಲಿಂದ ಬರ್ತಾ ಇದೆ ಅಂದರೆ ಬಾರೋಯಿಂಗ್ ಆ್ಯಂಡ್ ಲಯಬಿಲಿಟೀಸಿಂದ. ಪ್ರೀವಿಯಸ್ ಗ್ರಾಫಲ್ಲಿ ನೋಡಿದ್ವಿ ನಮಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ. ಸೊ ನೆಕ್ಸ್ಟ್ ನಾವು ಹಾಕಿರೋ ಬಜೆಟಲ್ಲಿ ಯಾವುದಕ್ಕೆ ಪೇ ಮಾಡ್ತಾಯಿದ್ದೀವಿ, ಯಾವುದಕ್ಕೆ ಅಲೋಕೇಟ್ ಮಾಡ್ತಾಯಿದ್ದೀವಿ ಅಂದರೆ ಸ್ಟೇಟಿಗೆ, ಒಂದೊಂದು ಸ್ಟೇಟಿಗೆ ಇಷ್ಟಿಷ್ಟು ಕೊಡಬೇಕು ಅಂತ ಇರುತ್ತೆ, ಅದನ್ನು 22% ಕೊಡ್ತಾ ಇದ್ದಾರೆ. ಆ್ಯಂಡ್ ಅದರ ನೆಕ್ಸ್ಟ್ ಅದು ಜಾಸ್ತಿ. ನೆಕ್ಸ್ಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದರೆ 100% ಸೆಂಟ್ರಲ್ ಅವರೇ ಪೇ ಮಾಡೋ ಅಂಥ ಕೆಲವು ಸ್ಕೀಮ್ಗಳಿರುತ್ತೆ, ಅದಕ್ಕೆ 17%. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಮೆಂಟ್, ಅದು ಬಾರೋ ಮಾಡಿರೋದಕ್ಕೆ ಪೇ ಮಾಡಬೇಕಲ್ವ ಇಂಟ್ರೆಸ್ಟ್, ಅದು 20%. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೆ ಡಿಫೆನ್ಸ್ಗೆ 11%. ಹೀಗೆ ಎಲ್ಲೆಲ್ಲಿಗೆ ಅಲೋಕೇಟ್ ಮಾಡಿದ್ದಾರೆ ಅಂತ ನಾವು ಈ ಗ್ರಾಫಲ್ಲಿ ನೋಡ್ಕೋಬೋದು. ಮೆಜಾರಿಟಿ ಸ್ಟೇಟ್ಗೆ ನಾವು ಎಷ್ಟು ಕೊಡ್ತೀವಲ್ವ ಪ್ರತಿಯೊಂದು ಸ್ಟೇಟ್ಗೆ, ಅದು 22% ಇದೆ. ಈ ವರ್ಷದ ಬಜೆಟಿಂದು ವಿಷನಿಂದು ಟ್ಯಾಗ್ಲೈನ್ ಏನಂದರೆ ಬ್ಯಾಲೆನ್ಸಿಂಗ್ ದ ಆ್ಯಂಬಿಷನ್ ವಿತ್ ಇನ್ಕ್ಲೂಷನ್. ಅಂದರೆ ಒಂದು ಕಂಟ್ರಿದ ಫಾಸ್ಟ್ ಗ್ರೋಯಿಂಗಿಗೆ ಏನೇನು ಆ್ಯಕ್ಷನ್ ತೊಗೊತೀವಿ, ಏನೇನು ಗೋಲ್ ಇದೆ, ಅದಕ್ಕೆ ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಬಟ್ ಇಲ್ಲಿ ತನಕ ಏನಾಗ್ತಾಯಿತ್ತು ಅಂದರೆ ಶ್ರೀಮಂತರು ಆಗ್ತಾ ಹೋಗ್ತಾಯಿದ್ರು, ಬಡವರು ಹಾಕ್ಕೋತಾ ಹೋಗ್ತಾಯಿದ್ರು. ಬಟ್ ಈಗಿನ ಬಜೆಟ್ನ ಉದ್ದೇಶ ಏನು, ಎಲ್ಲರೂ ಸೇರಿಸ್ಕೊಂಡು ನಾವು ಫಾಸ್ಟಾಗಿ ಗ್ರೋ ಮಾಡಬೇಕು ನಮ್ಮ ಕಂಟ್ರಿನ ಅನ್ನೋದು ಈ ಒಂದು ಬಜೆಟ್ನ ವಿಷನ್. ನೆಕ್ಸ್ಟ್ ಥೀಮ್ ಏನಂದರೆ ತುಂಬ ಫ್ಯಾನ್ಸಿ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಈ ಸರಿದು ಥೀಮ್ ಮಾಡಿದ್ದಾರೆ. ಏನಂದರೆ ಆ್ಯಕ್ಷನ್ ಓವರ್ ಆ್ಯಂಬಿವೆಲೆನ್ಸ್, ರಿಫಾರ್ಮ್ ಓವರ್ ರಿಯಾಟಿಕ್ ಆ್ಯಂಡ್ ಪೀಪಲ್ ಓವರ್ ಪಾಪ್ಯುಲಿಸಮ್. ಅಂದರೆ ಫಸ್ಟ್ ಒನ್ ಆ್ಯಕ್ಷನ್ ಓವರ್ ಆ್ಯಂಬಿವೆಲೆನ್ಸ್ ಅಂದರೆ ಕರೆಕ್ಟ್ ಸ್ಟೆಪ್ಸ್ ತೊಗೋಬೇಕು, ಅಂದರೆ ಕರೆಕ್ಟಾಗಿ ಆ್ಯಕ್ಷನ್ ತೊಗೋಬೇಕು, ಜಸ್ಟ್ ಹೆಸಿಟೆಂಟ್ ಆಗದೆ ಒಂದು ಒಳ್ಳೆ ಆ್ಯಕ್ಷನ್ ತೊಗೋಬೇಕು ನಮ್ಮ ಕಂಟ್ರಿ ಗ್ರೋತ್ಗೆ ಅನ್ನೋದು ಫಸ್ಟ್ ಥೀಮು. ರಿಫಾರ್ಮ್ ಓವರ್ ರಿಯಾಟ್ರಿಕ್ ಅಂದರೆ ಆ್ಯಕ್ಚುಯಲ್ ಪಾಲಿಸಿ ಏನು ಹೆಲ್ಪ್ ಆಗುತ್ತೆ ಜನಕ್ಕೆ, ಅದನ್ನು ಪಾಲಿಸಿನ ಪ್ರಿಯಾರಿಟೈಸ್ ಮಾಡಬೇಕು. ಜಸ್ಟ್ ದೊಡ್ಡ ಸ್ಪೀಚ್ ಮಾಡೋ ಬದಲು ಯಾವ ಆ್ಯಕ್ಚುಯಲ್ ಪಾಲಿಸಿ ವರ್ಕ್ ಆಗುತ್ತೆ ಜನಕ್ಕೆ, ಅದ್ರ ಬಗ್ಗೆ ರಿಫಾರ್ಮ್ ಮಾಡಬೇಕು ಅನ್ನೋದು. ನೆಕ್ಸ್ಟ್ ಪೀಪಲ್ ಓವರ್ ಪಾಪ್ಯುಲಿಸಮ್ ಅಂದರೆ ಯಾವ ಥರ ಡಿಸಿಷನ್ ತೊಗೋಬೇಕಂದ್ರೆ ಜನಗಳಿಗೆ ಹೆಲ್ಪ್ ಆಗಬೇಕು, ಜನನ ನಾವು ಉದ್ದೇಶವಾಗಿ ಅವ್ರಿಗೆ ಫೋಕಸ್ ಮಾಡಿ ನಾವು ಪಾಲಿಸೀಸ್ ಆಗಿರ್ಬೋದು, ಡಿಸಿಷನ್ ಆಗಿರ್ಬೋದು ತೊಗೋಬೇಕು. ಓವರ್ ಯಾವುದು ಟ್ರೆಂಡಿಂಗಲ್ಲಿದೆ, ಯಾವುದು ಪಾಪ್ಯುಲರ್ ಆಗಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿದೆ ಜನಕ್ಕೆ ನಿಜವಾಗ್ಲೂ ಯಾವುದು ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು
ಈ ಥೀಮ್ನ ಮೀನಿಂಗ್. ವಿಷನ್ ಆಯಿತು, ಥೀಮ್ ಆಯಿತು. ಇವಾಗ ನಮ್ಮ ಬಜೆಟ್ದು ಏಮ್ ಏನು ಅಂದರೆ ಟ್ರಾನ್ಸ್ಫಾರ್ಮಿಂಗ್ ಆಸ್ಪಿರೇಷನ್ ಇಂಟು ಅಚೀವ್ಮೆಂಟ್. ನಾವು ನಮ್ಮಲ್ಲಿರೋ ಇನ್ಪುಟ್ಸ್, ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಕೆಪಾಸಿಟಿ ಇದೆ, ಟ್ಯಾಲೆಂಟ್ ಇದೆ, ರಿಸೋರ್ಸ್ ಇದೆ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಬೆಸ್ಟ್ ಮೆಜರಬಲ್ ಎಕನಾಮಿಕ್ ರಿಸಲ್ಟ್ನ ನಾವು ಪ್ರೊಡ್ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಜಾಬ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅದನ್ನೆಲ್ಲ ಮೇನ್ ಫೋಕಸ್ ಮಾಡಬೇಕು ಅನ್ನೋದು ಏಮ್ ಈ ವರ್ಷದ ಬಜೆಟ್. ಎಕನಾಮಿಕ್ ಸ್ಟ್ರಾಟಜಿದು 4 ಪಿಲ್ಲರ್ಸ್ ಇದೆ. ಏನಂದರೆ ಒಂದು ಸ್ಟೆಬಿಲಿಟಿ, ಒಂದು ಫಿಸ್ಕಲ್ ಡಿಸಿಪ್ಲಿನ್, ಇನ್ನೊಂದು ಸಸ್ಟೈನ್ಡ್ ಗ್ರೋತ್, ಇನ್ನೊಂದು ಮಾಡರೇಟ್ ದ ಇನ್ಫ್ಲೇಷನ್. ಸ್ಟೆಬಿಲಿಟಿ ಅಂದರೆ ಫೈನಾನ್ಷಿಯಲ್ ಸಿಸ್ಟಮ್ನ ಸ್ಟೇಬಲ್ ಆಗಿ, ಅಂದರೆ ಯಾರೋ ಏನೋ ಡಿಸಿಷನ್ ತೊಗೊಂಡ್ರು ಅದ್ರ ಮೇಲೆ ನಮ್ಮದು ಎಕನಾಮಿಕ್ ಮಾರ್ಕೆಟ್ ಡಿಸ್ಟರ್ಬ್ ಆಗ್ಬೋದು. ಸೊ ಮಾರ್ಕೆಟ್ ಮತ್ತು ಇನ್ವೆಸ್ಟರಿಗೆ ಒಂದು ಸ್ಟೇಬಲ್ ಫೈನಾನ್ಷಿಯಲ್ ಸಿಸ್ಟಮ್ನ ಈ ವರ್ಷದಿಂದ ನಾವು ಪ್ರೊವೈಡ್ ಮಾಡಬೇಕು. ನೆಕ್ಸ್ಟು ಫಿಸ್ಕಲ್ ಡಿಸಿಪ್ಲಿನ್ ಅಂದರೆ ಕಂಟ್ರೋಲ್ ದ ಸ್ಪೆಂಡಿಂಗ್ ಟು ರೆಡ್ಯೂಸ್ ಡೆಫಿಸಿಟ್. ನಮ್ಮ ಹತ್ರ ಇರೋ ದುಡ್ಡಿಗಿಂತ ಜಾಸ್ತಿ ಖರ್ಚು ಮಾಡಬಾರ್ದು. ಇದು ಫಿಸ್ಕಲ್ ಡಿಸಿಪ್ಲಿನ್ ಅಂತ ಆಗುತ್ತೆ. ನೆಕ್ಸ್ಟ್ ಸಸ್ಟೈನ್ಡ್ ಗ್ರೋತ್ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಜಾಸ್ತಿ ಖರ್ಚು ಮಾಡೋದು. ಅಂದರೆ ಲಾಂಗ್ ಟೈಮ್ ಅಸೆಟ್ಸ್, ಫಾರ್ ಎಕ್ಸಾಂಪಲ್ ಮೆಟ್ರೋ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ರೋಡ್ವೇಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಪೋರ್ಟ್ಸ್ ಆಗಿರ್ಬೋದು, ಇದ್ರ ಮೇಲೆ ನಾವು ಜಾಸ್ತಿ ಎಕ್ಸ್ಪೆಂಡಿಚರ್ ಇವಾಗ ಖರ್ಚಾಗ್ಬೋದು, ಬಟ್ ಲಾಂಗ್ ಟರ್ಮ್ ಬೇಸಿಸಲ್ಲಿ ಅದರಿಂದ ನಮಗೆ ಇನ್ಕಮ್ ಜನ್ರೇಟ್ ಆಗುತ್ತೆ. ಸೊ ಆ ಥರದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು 3rd ಪಿಲ್ಲರ್. ನೆಕ್ಸ್ಟ್ ಇನ್ಫ್ಲೇಷನ್ನ ಮಾಡ್ರೇಟಾಗಿ ಇಡೋದು. ಫಾರ್ ಎಕ್ಸಾಂಪಲ್ 4 ± 2% ಈ ರೇಂಜಲ್ಲಿ ಇನ್ಫ್ಲೇಷನ್ ಇರಬೇಕು. ಅದು ಪ್ರೈಸ್ ಸ್ಟೆಬಿಲಿಟಿ ಇವಾಗ ಮೇಂಟೈನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಕೂಡ ಹಾಗೆ ಮೇಂಟೈನ್ ಮಾಡಬೇಕು ಅನ್ನೋದು 4 ಪಿಲ್ಲರ್ಸ್ ಆಫ್ ಎಕನಾಮಿಕ್ ಸ್ಟ್ರಾಟಜಿ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಆಫ್ ದಿ ಬಜೆಟ್ ಅಂದರೆ 3 ಕರ್ತವ್ಯಸ್, ಅಂದರೆ 3 ರೆಸ್ಪಾನ್ಸಿಬಿಲಿಟಿ ಏನು. ಫಸ್ಟ್ ಕರ್ತವ್ಯ ಯಾವುದು ಅಂದರೆ ಆಕ್ಸಿಲರೇಟ್ ಆ್ಯಂಡ್ ಸಸ್ಟೈನ್ ಎಕನಾಮಿಕ್ ಗ್ರೋತ್. ಸೆಕೆಂಡ್ ಕರ್ತವ್ಯ ಏನು, ಫುಲ್ಫಿಲ್ ಆಸ್ಪಿರೇಷನ್ಸ್ ಆ್ಯಂಡ್ ಬಿಲ್ಡ್ ಕೆಪಾಸಿಟಿ. 3rd ಕರ್ತವ್ಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನಮಗೆ ರಿಲೇಟೆಡ್ ಇವಾಗ RRBಗೆ ಅಂದರೆ ಅಗ್ರಿಕಲ್ಚರ್ ಮತ್ತು ವುಮೆನ್, MSME, ಇದು 3rd ಕರ್ತವ್ಯದಲ್ಲಿ ಬರುತ್ತೆ. ನಾನು ಸೆಕೆಂಡ್ ಪಾರ್ಟಲ್ಲಿ ಮಾಡ್ತೀನಿ, ಬಿಕಾಸ್ ನನ್ನ ಮೊಬೈಲಲ್ಲಿ ಇಷ್ಟೊಂದು ಸ್ಟೋರೇಜ್ ಮಾಡ್ಕೊಳಕ್ಕಾಗಲ್ಲ. 7ಗಿಂತ ಮೇಲೆ ಮಾಡಿದರೆ ನಾನು ಡೌನ್ಲೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಪಾರ್ಟ್ 2 ಅಲ್ಲಿ ಇದೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ನೆಕ್ಸ್ಟ್ ಪಾರ್ಟ್ನ ನೋಡಿ. ಓಕೆ, ಥ್ಯಾಂಕ್ ಯು, ಬಾಯ್.